ಹಾಯ್, ಗುಡ್ ಮಾರ್ನಿಂಗ್. ಸೊ ಈಗ ನಾನೀಗ ರಾಜಸ್ಥಾನದ ಜೋಧ್ಪುರ್ ಹತ್ರ ಒಂದು ಹಳ್ಳಿಯಲ್ಲಿದ್ದೀನಿ. ಜೋಧ್ಪುರಿಂದ 40 ಕಿಲೋಮೀಟರ್ಸು. ರಜೋಲಾ ಕಲಾನ ಅಂತ ಈ ಹಳ್ಳಿ ಹೆಸರು. ಟೈಮ್ 8:30 ಆಗಿದೆ. ಬಿಸಿಲು ಏನಿಲ್ಲ, ಫುಲ್ಲು ಮೋಡ ನೋಡಿ. ರಾಜಸ್ಥಾನ ಅಂತಂದರೆ ನೀವು ಫಸ್ಟ್ಗೆ ತಲೆಗೆ ಬರೋದು ಮರುಭೂಮಿ. ಬಟ್ ಇಲ್ಲಿ ಮರುಭೂಮಿ ಇಲ್ಲ ನೋಡಿ, ಎಷ್ಟು ಗಿಡ ಮರ ಇದ್ದಾವೆ. ಈ ಥರ ಇರುತ್ತೇನೆಲ್ಲ. ನೀವೇನ ಮರುಭೂಮಿ ನೋಡಬೇಕು ಅಂತಂದರೆ ಜೈಸಲ್ಮೇರ್ ಇನ್ನು ಮುಂದೆ ಹೋಗ್ಬೇಕು, ಅಲ್ಲಿ ಮರುಭೂಮಿ ಸಿಗುತ್ತೆ. ಈ ಕಡೆ ನಾರ್ಮಲಾಗಿ ಅಗ್ರಿಕಲ್ಚರ್ ಎಲ್ಲ ಚೆನ್ನಾಗೇ ಮಾಡ್ತಾರೆ ಈ ಕಡೆ. ನಾನೀಗ ಒಂದು ನದಿ ಹತ್ರ ಹೋಗ್ತಾ ಇದ್ದೀನಿ, ಲೂನಿ ರಿವರ್ ಅಂತ. ನಾನು ಇದ್ದಿದ್ದ ಮನೆಯಿಂದ ಅಲ್ಲಿಗೆ 2 ಕಿಲೋಮೀಟ್ರ್ ಇದೆ. ನಡ್ಕೊಂಡು ಹೋಗ್ತಾ ಇದ್ದೀನಿ, ಯಾರೂ ಇಲ್ಲ ಸುತ್ತು. ಫುಲ್ಲು ಇದೆ ಗಿಡ ಮರ. ಊರಿಂದ ಇಲ್ಲಿಗೆ 4 ಕಿಲೋಮೀಟ್ರ್ ಇದೆ. ಅದಕ್ಕೆ ಸುತ್ತಮುತ್ತ ಏನೂ ಇಲ್ಲ, ಬರೀ ಹೊಲ ಒಂದು ಮೇಂಟೈನ್ ಮಾಡಿಕೊಂಡು ಅವರು ಇಲ್ಲೇ ಸೆಟ್ಲಾಗ್ಬಿಟ್ಟಿದ್ದಾರೆ. ಫುಲ್ ಫ್ಯಾಮಿಲಿ ಇಲ್ಲೇ ಸೆಟ್ಲಾಗಿದ್ದಾರೆ. ತುಂಬ ಒಳ್ಳೆ ಜನ, ತುಂಬ ಚೆನ್ನಾಗಿ ಮಾತಾಡೋದು, ಚೆನ್ನಾಗಿ ಟ್ರೀಟ್ ಮಾಡಿದ್ರು ಕೂಡ ಖುಷಿ ಆಯಿತು. ನೈಟ್ ನಾನು ಮಲಗಿದ್ದ ಜಾಗ ಕೂಡ ಸಖತ್ತಾಗಿತ್ತು. ಒಳ್ಳೆ ಗುಡಿಸ್ಲು, ಒಳ್ಳೆ ಮಂಚ ಹಾಕ್ಕೊಟ್ಟಿದ್ರು. ಒಂಥರ ಹಳೆಯ ಕಾಲದ ನೆನಪುಗಳು ಬಂದ್ಬಿಟ್ಟು. ಬೇವಿನ ಕಡ್ಡಿ ಬ್ರಷ್ ಮಾಡೋದಕ್ಕೆ ಸಿಟಿಲಂತೂ ಸಿಗೋಲ್ಲ. ಸಿಟಿಲಿ ಹೋಗ್ಲು ಬ್ರಷ್ ಮಾಡ್ತೀವಿ ಬ್ರಷಲ್ಲಿ. ಹಳ್ಳಿಗೆ ಬಂದಮೇಲೆ ಹಳ್ಳಿ ಸ್ಟೈಲ್ಗೆ ಬರೋದು. ಇದರಲ್ಲಿ ಈಗ ಬ್ರಷ್ ಮಾಡೋಣ. ಏನಪ್ಪ ಒಂದು ಬೇವಿನ ಕಡ್ಡಿಲಿ ಅಲ್ಲುತ್ತಾನೆ ಇದೆ ಅನ್ಕೊಂಡಿರಲ್ಲ. ತುಂಬ ಜನ ಹಳ್ಳಿಯಲ್ಲಿ ಇದನ್ನ ಯೂಸ್ ಮಾಡೋರಿಗೆ ಗೊತ್ತು ಇದ್ರ ಮಹಿಮೆ ಏನು ಅಂತ. ನಾನು ತುಂಬ ಸರಿ ಉಜ್ಜಿದ್ದೀನಿ, ಈಗ ಸಿಕ್ತು. ನಮ್ಮ ಕಡೆ ಸಿಗುತ್ತೆ, ಬಟ್ ಇಲ್ಲಿ ಹಳ್ಳಿಗೆ ಬಂದಮೇಲೆ ಸಿಕ್ತು. ಸೊ ಅದಕ್ಕೆ ಇದರಲ್ಲೇ ಬ್ರಷ್ ಮಾಡಬೇಕು. ಇದೆ ಲೂನಿ ರಿವರ್. ಫುಲ್ ನೀರೆಲ್ಲ ಖಾಲಿ ಆಗಿಬಿಟ್ಟಿದೆ, ಏನೂ ಇಲ್ಲ, ಕಮ್ಮಿ ನೀರು. ಅಲ್ಲಲ್ಲಿ ನೋಡ್ಬೋದು ಅಷ್ಟೇ. ಸೆಂಟ್ರಲ್ ರೋಡ್ ಮಾಡಿಬಿಟ್ಟವ್ರೆ ಲಾರಿ ಓಡಾಡೋದಕ್ಕೆ. ಅಲ್ಲೊಂದು ಲಾರಿ ಬರ್ತೈತೆ, ಆ ಥರ ಲಾರಿ ಓಡಾಡೋದಕ್ಕೆ ಫುಲ್ಲು ರೋಡು. ಇಲ್ಲಿ ಹಸುಗಳನ್ನ ಯಾರೂ ಹೊಡ್ಕೊಂಬರಲ್ಲ. ಬೆಳಿಗ್ಗೆ ಒಂದು 8 ಗಂಟೆ 8:30 ಬಿಟ್ಬಿಡ್ತಾರೆ. ಅವೇ ಹೊರಗಡೆ ಹೋಗಿ ಓಡಾಡ್ಕೊಂಡು ಚೆನ್ನಾಗಿ ಮೇಯ್ಕೊಂಡು ತಿನ್ಕೊಂಡು ಸೀದಾ ಮನೆಗೆ ಅವೇ ಬರ್ತವೆ. ಅಲ್ಲೆಲ್ಲ ಇದ್ದಾವಲ್ಲ ಹಸುಗಳು, ಅಲ್ಲಿ ಎಮ್ಮೆಗಳೊಂದು 20-30 ಎಮ್ಮೆ ಇದ್ದಾವೆ. ಈ ಥರ ಕಾಡಲ್ಲೆಲ್ಲ ಫುಲ್ಲಾಗಿ ಮೇಯ್ಕೊಂಡು ಆರಾಮಾಗಿ ಈವ್ನಿಂಗ್ ಅವೇ ಮನೆಗೆ ಹೋಗ್ತವೆ. ಈ ನೀರನ್ನ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಒಂದು ಗ್ಲಾಸ್ಗೆ ಒಂದು 20 ಸ್ಪೂನು ಸಾಲ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕುಡಿದ್ರೆ ಹಂಗಿರುತ್ತೆ ನೀರು. ಫುಲ್ ಸಾಲ್ಟ್ ವಾಟ್ರು ಇದೆಲ್ಲ ಉಪ್ಪು ನೀರೇ. ಬಾಯಿಗೆ ಹಾಕೋಕ್ಕಾಗಲ್ಲ ನೀರು ಮಾತ್ರ. ಸಖತ್ ಉಪ್ಪು. ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಇದನ್ನ ಹಸುನು ಕುಡಿತಾವೋ ಇಲ್ಲೋ ಗೊತ್ತಿಲ್ಲ ಈ ಉಪ್ಪು ನೀರನ್ನ. ಇವ್ರು ಮಾಡೋ ಅಗ್ರಿಕಲ್ಚರ್ ಹೆಂಗಿರುತ್ತೆ ಅಂದರೆ, ಮಳೆ ಬಂದ್ರೇ ಇವ್ರು ಅಗ್ರಿಕಲ್ಚರ್ ಮಾಡೋದು. ಮಳೆ ಆಧಾರಿತ ಕೃಷಿ. ಈಗ ಇವ್ರು ಬೆಳೆದಿರೋದಿದೆ, ಏನಂತಾರೆ ಇದನ್ನ, ಕಡಲೆ ಅಂತಾರಲ್ವ, ಅದು ಫುಲ್ ಇದೆಲ್ಲ. ಅದು ಇವ್ನು ಕ್ಲೀನಾಗಿ ಒಣಗಿದ ಮೇಲೆ ಕಿತ್ತು ಮಾರಿದ್ರೆ ಒಂದು ರೇಟ್ ಸಿಗುತ್ತೆ. ಇಲ್ಲ ಸಿಟಿಗಳಲ್ಲಿ ಗಿಡನೇ ಕಿತ್ಕೊಬಂದು ಮಾರ್ತಾರೆ, ಹಂಗೆ ಹಸಿವು ತಿನ್ನೋಕ್ಕೆ ಅದೊಂಥರ ರೇಟ್ ಇರುತ್ತೆ. ಚೆನ್ನಾಗಿರುತ್ತೆ, ಹಸಿವು ತಿನ್ನೋಕೆ ಚೆನ್ನಾಗಿರುತ್ತೆ. ಯಾರಾದರೂ ತಿಂದಿರ್ತಾರೆ ನನಗೆ, ಮೇ ಬಿ ನಮ್ಮ ಕಡೆಯೂ ಸಿಗುತ್ತೆ. ಇಷ್ಟು ಚೆನ್ನಾಗಿದೆ ನೋಡಿ ಇವ್ರ ಮನೆ ಮುಂದೆ. ಅದೇ ಅವ್ರ ಮನೆ. 2 ಟ್ಯಾಕ್ಟ್ರ್ ಅದು. ಆ ಟ್ಯಾಕ್ಟ್ರು ನೀರು ತರೋಕ್ಕೆ, ಇದು ಹೊಲದಲ್ಲಿ ಏನಾದರೂ ಕೆಲಸ ಮಾಡೋಕ್ಕೆ. 2 ಟ್ಯಾಕ್ಟ್ರು ಮೇಂಟೈನ್ ಮಾಡ್ತಾರೆ, ಒಬ್ಬರೇ ಅವರು. ನೆಕ್ಸ್ಟ್ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ ಈ ಬ್ಯೂಟಿಫುಲ್ ಟ್ಯಾಕ್ಟ್ರಲ್ಲಿ. ಟೋಟಲ್ 12 ಕಿಲೋಮೀಟ್ರ್ ನಾವೀಗ ಈ ಟ್ಯಾಕ್ಟ್ರನ್ನ ಮನೆಯಿಂದ ಇಲ್ಲಿ ಒಂದು ಹಳ್ಳಿ ಇದೆ, 12 ಕಿಲೋಮೀಟ್ರ್ ಬಂದಿದ್ದೀಗ. ಇಲ್ಲಿ ನೀರು ಫಿಲ್ ಮಾಡ್ಕೊಂಡು ಹೋಗಬೇಕು. ಎಷ್ಟು ಕಷ್ಟ ನೋಡಿ ಅವ್ರಿಗೆ ನೀರು ಅಂತಂದರೆ. ಬೋರ್ ಇದ್ರೂ ಕೂಡ ವೇಸ್ಟೇ, ಅವ್ರಿಗೆ ನೀರು ಚೆನ್ನಾಗಿಲ್ಲ. ಅದಕ್ಕೋಸ್ಕರ ಈ ಕಡೆ ದೂರದಿಂದ ಬಂದು ತಗೊಂಡೋಗ್ತಾರೆ. ಆ ಮನೆ ಹತ್ರ ಬಂದರೆ ಇಲ್ಲೊಂದು ಗಿಡ ಇದೆ ನೋಡಿ ಹೆಂಗಿದೆ.
ಇವನು ಬಾರೆಹಣ್ಣು ಅಂತಾರೋ ಎರ್ದೆ ಹಣ್ಣು ಅಂತಾರೋ ಗೊತ್ತಿಲ್ಲ, ಎಷ್ಟು ಕಾಯಿ ಇದೆ ನೋಡಿ. ವಾವ್, ವಾವ್, ಬಾಬಾ ಸಖತ್ ಸ್ವೀಟ್ ಐತೆ. ಮರ ತುಂಬ ಬಿಟ್ಟವೆ, ಅಲ್ಲೊಂದತ್ತ ಅಲ್ಲೊಂದತ್ತ ಹಣ್ಣಾಗಿ ಕೆಳಗಡೆ ಎಲ್ಲ ಬಿದ್ದೋಗಿದೆ. ಇಲ್ಲೆಲ್ಲ ಇಲ್ಲೆಲ್ಲ ಬಿದ್ದೋಗು. ಎಷ್ಟು ಕಾಯಿ ಬಿಟ್ಟಿದೆ ನೋಡಿ. ಇದು ಚಪ್ರನೇ ಒಂದು ಕಟ್ಟಿಗೆ ಸಪೋರ್ಟ್ ಕೊಟ್ಬಿಟ್ಟಿದ್ದಾರೆ ಇವಕ್ಕೆ, ಕೆಳಗಡೆ ಬೀಳ್ದಂಗೆ. ಸ್ವಲ್ಪ ಕಿತ್ಕೊಳ್ಳೋಣ. ಸೂಪರ್ 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 ಸೂಪರ್. ಇವನು ಏನಂತಾರಂತ ನೀವೇ ಕಾಮೆಂಟ್ ಮಾಡಿ ಹೇಳಿ. ಇಲ್ಲ ನಾಯಿ ನೋಡಿ ಹೆಂಗೆ ಆಡ್ತಾ ಇದೆ. ನನ್ನ ಹತ್ರ ಆಟ ಆಡ್ತಾ ಇತ್ತು ಇಷ್ಟೊತ್ತು. ಅದು ಪಾಪ ಹಿಡ್ಕೊಂಡು ಹೋಗ್ಬಿಟ್ರು ಅವ್ರು ಪಾಪ. ನನ್ನ ಹತ್ರ ಆಟ ಆಡ್ತಾ ಇತ್ತು, ಮತ್ತೆ ಬರ್ತಾ ಇದೆ. बाहर निकल गो तो गाड़ा कहाँ पे रूट है। ಈ ಕೆರೆ ಏನಿದೆ, ಈ ಕೆರೆಯಲ್ಲಿರೋ ವಾಟ್ರ್ ಕೂಡ ಮಳೆ ನೀರಿಂದ ಸ್ಟೋರ್ ಆಗಿರೋ ವಾಟ್ರು. ಈ ನೀರು ಚೆನ್ನಾಗಿರ್ತವೆ, ಹಸು ಎಲ್ಲ ಕುಡಿತವೆ. ಮತ್ತು ಈ ನೀರನ್ನು ಕೂಡ ಈ ಥರ ಟ್ಯಾಂಕರಲ್ಲಿ ತಗೊಂಡೋಗಿ ಯೂಸ್ ಮಾಡ್ಕೊತಾರೆ ಡೈಲಿ ಯೂಸ್ಗೆ. ಹೊರಗಡೆ ದುಡ್ಡು ಕೊಟ್ಟು ತೊಗೊಂಬರ್ತಾರೆ. ಅದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ನಾನು ಇದ್ದಿದ್ದು. ಇದೆಲ್ಲ ಅವ್ರ ಜಮೀನು, 40 ಎಕರೆ ಇದೆಯಂತೆ. ಎಲ್ಲಿವರೆಗೂ ಕಾಣಿಸ್ತಾ ಇದೆ ಅಲ್ಲಿವರೆಗೂ ಇವ್ರದ್ದೇ. ಈ ಹೊಲ ಎಲ್ಲ ಫುಲ್ ಖಾಲಿ ಬಿಟ್ಬಿಟ್ಟವ್ರೆ. ಅಲ್ಲಲ್ಲಿ ಎಲ್ಲ ಎಳ್ಳು ಹಾಕಿದ್ರು ನೋಡಿ, ಅಲ್ಲಲ್ಲಿ ಸ್ವಲ್ಪ. ಆ ಟ್ಯಾಕ್ಟ್ರಲ್ಲಿ ಕುತ್ಕೊಂಡು ಹಬ್ಬ ಈಗ ತೊಗೊಂಬಂದವರ ಕೆರೆಯಿಂದ ಆ ನೀರನ್ನ ಹೊಲಕ್ಕೆ ಬಿಡ್ತಾರೆ ಪಾಪ. ಇಲ್ಲಿ ಇನ್ಯಾವ ರೇಂಜಿಗೆ ಇರಬೇಕು ಪ್ರಾಬ್ಲಮ್ ನೀರಿಗೆ. ಅವ್ರ ಮನೆಯಿಂದ ಹಿಂಗೆ ಸ್ವಲ್ಪ ಮುಂದೆ ಬಂದರೆ ಈ ದಾರಿಲಿ ಇಲ್ಲೊಂದು ಮರ ಐತೆ, ಹಣ್ಣಿಂದು ಚಿಕ್ಕ ಚಿಕ್ಕ ಹಣ್ಣು ಇರ್ತಾವಲ್ಲ, ಎರ್ದೆ ಹಣ್ಣು ಅಂತಾರೆ ನಮ್ಮ ಕಡೆ. ಆ ಉದ್ರಸಕ್ಕೆ ಕಲ್ಲಲ್ಲಿ ಹೊಡಿಯೋಣ. ತುಂಬ ಬಿಟ್ಟಿದ್ದಾವೆ. ಬಿದ್ದು ಫಸ್ಟ್ ಟೇಸ್ಟ್ ಮಾಡೋಣ ಹೆಂಗಿದಾವೆ ಅಂತ. ಬಿದ್ದು ಒಂದು ಕಾಣಿಸ್ತಿಲ್ವ? ಚೆನ್ನಾಗಿದ್ದಾವೆ, ಟೇಸ್ಟ್ ಇದ್ದಾವೆ, ನಿಜ ಚೆನ್ನಾಗಿದ್ದಾವೆ. ಅಲ್ಲಿ ತಿಂದ್ವಲ್ಲ ದಪ್ಪು, ಅದೇ ಥರ ಟೇಸ್ಟ್ ಇದೆ. ಬಟ್ ಇವು ಸೈಜ್ ಚಿಕ್ಕು ಅಷ್ಟೇ. ಇವಕ್ಕೆ ಬೇರೆ ಹೆಸರಿದೆ, ಅವು ಇವು ಒಂದೇ ಅಲ್ಲ, ಬಟ್ ಟೇಸ್ಟ್ ಅದೇ ಥರ ಇದೆ. ಇಷ್ಟು ಸಿಕ್ಕದು, ಇನ್ನೂ ಜಾಸ್ತಿನೇ ಇದ್ದು ಸಾಕು ಅಂತ ಕಿತ್ಕೊಬಂದು. ಒಳಗಡೆ ಮುಳ್ಳರೆಲ್ಲ ತೂರಿ ತಗೊಂಬಂದಿದ್ದಾಯ್ತು ಪ್ಯಾಂಟಿಗೆಲ್ಲ. ಸಾಕು, ಬಟ್ ಜಾಸ್ತಿನೇ ತಿಂದಿದ್ದೀನಿ, ಸಾಕಿಷ್ಟು. ಏನು ಇಲ್ಲಿ ಫೆನ್ಸ್ ಹಾಕ್ಬಿಟ್ಟವ್ರಲ್ಲ, ಎಲ್ಲ ಹೊಲಗಳಿಗೂ 80% ಫೆನ್ಸ್ ಹಾಕೋಬಿಟ್ಟಿದ್ದಾರೆ. ಪಾಪ ಜಿಂಕಿಗಳು ಅವೆಲ್ಲ ಇದಾವಲ್ಲ, ಅವಕ್ಕೆ ಯಾವ ಕಡೆ ಹೋಗಿ ಮೇಯ್ಬೇಕು ಅಂತಲೂ ಗೊತ್ತಾಗಲ್ಲ, ಎಲ್ಲೆಲ್ಲೋ ಓಡಾಡ್ತಾ ಇರ್ತಾವೆ ಪಾಪ. ಎಲ್ಲ ಹಿಂಗೆ ಅಡ್ಡ ಹಾಕೋಬಿಟ್ಟವ್ರೆ. ಮನುಷ್ಯ ಇಷ್ಟು ಟೈಟ್ ಮಾಡಿಬಿಟ್ರೆ ಅವಕ್ಕೆ ಅವನ್ನೇನು ಮಾಡ್ತಾವೆ. ಅದಕ್ಕೆ ಹಳ್ಳಿಗಳಲ್ಲಿ ಬರೋದು, ಹಳ್ಳಿಗಳು ಸಿಟಿಗಳಿಗೆ ಬರೋಕ್ಕೆ ಟ್ರೈ ಮಾಡ್ತಾವೆ. ಅವು ಪ್ಲೇಸ್ನ ನಾವು ಆಕ್ಯುಪೈಡ್ ಮಾಡ್ಕೊಂಡಾಗ ಅವು ನಮ್ಮ ಪ್ಲೇಸ್ನ ಆಕ್ಯುಪೈಡ್ ಮಾಡೋಕ್ಕೆ ಟ್ರೈ ಮಾಡ್ತವೆ. ನಾನು ನೈಟ್ ಸ್ಟೇ ಆಗಿದ್ದು ಪ್ಲೇಸ್ ತೋರಿಸಿ ನೋಡಿ ನಿಮಗೆ. ಇಲ್ಲೇ ನಾನು ಸ್ಟೇ ಆಗಿದ್ದು ಹೆಂಗಿದೆ. ಕಡೆಯಲ್ಲಿ ನೋಡಿದ್ರು ಇಲ್ಲಿ ಹಸು ಕಟ್ಟಾಕ್ತಾರೆ, ಇಲ್ಲೂ ಹಸು ಕಟ್ಟಾಕ್ತಾರೆ. ಅದು ಮನೆ, ಆ ಕಡೆ ಹೊಲ, ಇದ್ರ ಮಂಚ. ನನ್ನ ವಸ್ತು ಆ್ಯಸ್ ಯೂಸ್ಯೂಲ್, ನನ್ನ ವಸ್ತು ಯಾವಾಗಲೂ ಹಿಂಗೆ ಇರ್ತವೆ. ಕೋಟಲ್ಲಿ ಇಟ್ಟಿದ್ದೀನಿ, ಹಿಂಗಿರುತ್ತೆ ನನ್ನ ಬೆಡ್. ನೋಡಿ ಇಲ್ಲಿ ಹೆಂಗೆ ಮಾಡಿದ್ದಾರೆ ಫ್ಯಾನ್ಗೆ.
ಚೆನ್ನಾಗಿದೆ. ಹಿಂಗೆ ಹೊರಗಡೆ ಬಂದರೆ ಫುಲ್ಲು ಖಾಲಿ ಜಾಗ ಇಲ್ಲ ಇಲ್ಲೆಲ್ಲ. ಬೇವಿನ ಮರ ಚೆನ್ನಾಗಿದ್ದಾವೆ, ಬೇಸಿಗೆ ಕಾಲದಲ್ಲಿ ಒಳ್ಳೆ ಗಾಳಿ ಬರುತ್ತೆ. ಇದೇ ಅವ್ರ ಮನೆ. ಒಂದು ಬೈಕ್ ಇಟ್ಕೊಂಡಿದ್ದಾರೆ, 2 ಟ್ಯಾಕ್ಟ್ರು. ಪಾಪ ಮನೆ ಇವರೇ ಕಟ್ಕೊಂಡಿರೋದು, ಗೌರ್ಮೆಂಟಿಂದ ಈ ಕಡೆ ಸ್ಯಾಂಕ್ಷನ್ ಆಗಲ್ವಂತೆ ಮನೆ ಕಟ್ಕೊಳ್ಳೋಕ್ಕೆ ಅಮೌಂಟ್, ಇವರೇ ಕಟ್ಕೊಂಡಿರೋದು. ಸಿಲಿಂಡ್ರು ಖಾಲಿಯಾಗಿದೆ. ಸಿಲಿಂಡ್ರ್ ಓನ್ಲಿ ಕಾಫಿ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ತಾರೆ. ಇಲ್ಲಿ ಇನ್ನೊಂದು ವಿಚಾರ ಏನಂತಂದರೆ, ಇಲ್ಲಿ ಕರೆಂಟ್ ಇಲ್ಲ ಇವ್ರಿಗೆ. ಊರಲ್ಲಿ ಕರೆಂಟ್ ಇರುತ್ತೆ, ಇಲ್ಲಿ ಇವ್ರು ಕರೆಂಟ್ ಇಲ್ಲ. ಕರೆಂಟ್ ಇಲ್ದಂಗೆ ಇವರು ಸೋಲಾರ್ ಯೂಸ್ ಮಾಡ್ಕೊಂಡು ಆರಾಮಾಗಿ ಇಲ್ಲಿ ಜೀವನ ಮಾಡ್ತಾರೆ. ಸೋಲಾರ್ ಈ ಥರ ಎಲ್ಲ ಇಲ್ಲಿ USB ಕೇಬಲ್ ಇರುತ್ತೆ, ಫೋನ್ಗಿನೆಲ್ಲ ಇಲ್ಲಿ ಚಾರ್ಜಿಂಗ್ ಹಾಕೋಬೋದು. ನಾನು ಲ್ಯಾಪ್ಟಾಪಿಂದ ಶಟ್ ಡೌನ್ ಆಗಿ 2 ದಿನ ಆಯಿತು. ಸದ್ಯಕ್ಕೆ GoPro ಫೋನ್ ಮಾತ್ರ ಚಾರ್ಜ್ ಮಾಡ್ಕೊತಿದ್ದೀನಿ. ಇಲ್ಲಿ ಕೇಬಲ್ ಇದೆ ನಂದೆ. ಇದೇ ಅವ್ರ ಮನೆ ನೋಡಿ. ಇದು ದೊಡ್ಡ ತಟ್ಟಿ ಥರ ಒಂಥರ ಸಂಪಿದ್ದಂಗೆ. ಈ ನೀರನ್ನ ಕುಡಿಯೋಕ್ಕೂ ಯೂಸ್ ಮಾಡ್ತಾರಂತೆ. ದುಡ್ಡಿಗೆ ತಗೊಂಬರ್ತಾರಲ್ವ, ಆ ನೀರನ್ನ ಇದರಲ್ಲಿ ಸ್ಟೋರ್ ಮಾಡಿ ಕುಡಿಯೋಕ್ಕೆ ನೀರು ಯೂಸ್ ಮಾಡ್ತಾರೆ. ಎಲ್ಲರೂ ಅಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಏನು ಕೆಲಸ ಮಾಡ್ತಾಯಿದ್ದಾರೆ, ಹೋಗಿ ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಣ. ಹೆಣ್ಮಕ್ಳು ಕೆಲಸ ಮಾಡ್ತಾಯಿದ್ದಾರೆ, ನಾವು ಸ್ವಲ್ಪ ಹೋಗಿ ಹೆಲ್ಪ್ ಮಾಡಿಬಿಟ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀನಿ. ಫಸ್ಟ್ ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ನೋಡೋಣ. ಅಲ್ವ ಮಚ್ಚ ಹೆಂಗಿದೆ ನೋಡಿ, ಮಚ್ಚ ಇದು ಕೊಟ್ಟವ್ರೆ, ನಗ್ತಾ ಇದ್ದಾರೆ ನಾನು ಕಟ್ ಮಾಡ್ತಾಯಿದ್ರೆ. ಸಾಸಿವೆ ಗಿಡನ ಕತ್ತರಿಸೋದು, ಇದರಲ್ಲಿ ಕತ್ತರಿಸೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಇಲ್ಲ ಇದೆ ನೋಡಿ, ಹಿಂಗೈತೆ ನೋಡ್ರಿ. ಇದು ನಮ್ಮ ಕಡೆ ಮಚ್ಚ ಡಿಫ್ರೆಂಟ್ ಇರ್ತದೆ. ನಮ್ಮ ಕಡೆ ಮಚ್ಚರಾದರೆ ಒಂದೊಂದು ಅಡಿಗೆ ಹಾಕ್ಬಿಡ್ಬೋದು, ಇದರಲ್ಲೂ ಹಾಕ್ಬೋದು. ಬಟ್ ನಾನು ಗ್ಲೌಸ್ ಬೇರೆ ಹಾಕ್ಕೊಂಡಿದ್ದೀನಿ, ಜಾರ್ತಾಯ್ತು. ಗ್ಲೌಸ್ ಲೆಫ್ಟ್ ಹ್ಯಾಂಡ್ಗೆ ಹಾಕ್ಕೊಂತೀನಿ. ಈಗ ಇವನ್ನೆಲ್ಲ ಕಡ್ದಾಕ್ಬೇಕು. ಸಾಸಿವೆ ನಾನು ಯಾವತ್ತೂ ಈ ಥರ ಕಟ್ ಮಾಡಿಲ್ಲ, ಫಸ್ಟ್ ಟೈಮ್. ಅಂಗಡಿಯಿಂದ ತಂದಿದ್ದೆ ಬಿಟ್ಟರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇದೆ ನೋಡ್ತಾ ಇರೋದು. ಇನ್ನು ಸ್ವಲ್ಪ ಐತೆ. ಇದು ಇಲ್ಲೊಂದು 2 3 4 5 6 ಗಿಡ ಇದೆ. ಮುಗಿಸ್ಬಿಟ್ಟು ಅಲ್ಲೇ ಹತ್ರಕ್ಕೆ ಹೋಗೋಣ. ಸಾಸಿವೆ ಇನ್ನೂ ಹಸಿದು, ಇದನ್ನ ಒಣಗಾಕ್ತಾರೆ. ಒಣಗಾಕಿದ್ಮೇಲೆ ಬಿಡಿಸ್ತಾರೆ. ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾನೆ ಇರ್ತಾರೆ ಅವರು. ಅವರೇ ಹೆಂಗಂದ್ರೆ ನಾವು ಆವಾಗ ಮಾಡೋರು, ನಾವಿನ್ನೆಷ್ಟು ಸುಸ್ತಾಗಬೇಕು ಪಾಪ. ಅವರು ಎಷ್ಟು ರೂಢಿಯಾಗಿರುತ್ತಲ್ಲ ಅವ್ರಿಗೆ. ಅಲ್ಲೆಲ್ಲ ಬೇರೆ ಲೊಕೇಶನಲ್ಲಿ ಐತಂತೆ, ಅಲ್ಲಿಗೋಗಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡೋಣ, ತಪ್ಪೇನಿಲ್ಲ. ಫ್ರೀ ಸ್ಟೇ ಸಿಕ್ಕೈತಲ್ವ, ಸ್ವಲ್ಪ ಕೆಲಸನ ಮಾಡೋಣ. ಈ ಕೈಗೊಂದು 2 ಮಚ್ಚು ಕೊಟ್ಬಿಟ್ಟಾರೆ, ಇಳ್ಕೊಂಡು ಹೋಗು ಅಂತಂದರು. ಆ ಆಂಟಿ ಹೋಗು ಅಂದರು, ಬಂದೆ ನಾನು. ಇಲ್ಲಿ ಯಾರೂ ಇಲ್ಲ. ಒಂದು 2 3 ವಾವ್, ಅಲ್ಲಿ ಕಾಣಿಸೋದಲ್ಲ 3 ಇದಾವೆ ಬ್ಲಾಕ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು.
later. ಟೈಮ್ ಈಗ 8:30 ಆಯಿತು. ಹೊರಗಡೆ ಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ವಾವ್. ಏನು ಕಾಣಿಸಿಲ್ಲ ಅಂತ ನೋಡ್ತಿದ್ದೀರಾ? ಹಾಯ್, ಬ್ಯಾಟ್ರಿ ಇದೆ, ಓನ್ಲಿ ಒಂದು ಬ್ಯಾಟ್ರಿ. ನನ್ನ ಸುತ್ತು ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಖತ್ತಾಗಿದೆ ನೋಡಿ ಹೆಂಗಿದೆ. ಏನಾನ ಕಾಣಿಸ್ತಾ ಇದೆಯಾ? ಅಲ್ಲೊಂದು ಲೈಟ್ ಬಿಟ್ಟರೆ ಏನೂ ಇಲ್ಲ, ಅದೇ ಅವ್ರ ಮನೆ. ನನ್ನ ಹತ್ರ ಒಂದು ಬ್ಯಾಟ್ರಿ ಇದೆ, ನಾನು ಕ್ಯಾರಿ ಮಾಡ್ತಿದ್ದೀನಿ ಬ್ಯಾಟ್ರಿನ. ಹೆಂಗೋ ಈ ಬ್ಯಾಟ್ರಿ ಇರೋದಕ್ಕೆ ಸ್ವಲ್ಪ ಓಕೆ. ಅವ್ರ ಹತ್ರನೂ ಬ್ಯಾಟ್ರೀಸ್ ಇದ್ದಾವೆ. ಮಾರ್ನಿಂಗಿಂದ ಇವ್ರ ಜೊತೆ ತುಂಬ ಖುಷಿ ಆಯಿತು. ಇವ್ರ ಜೊತೆ ಮಾತಾಡಿದೆ ಚೆನ್ನಾಗಿ. ಟ್ಯಾಕ್ಟ್ರಲ್ಲಿ ಹೊರಗಡೆ ಹೋಗಿದ್ದು, ಕೆಲವು ಜನಗಳು ಸಿಕ್ಕಿದ್ರು, ಅವ್ರ ಹತ್ರ ಮಾತಾಡಿದ್ದು. ಆಮೇಲೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಜನ. ಮತ್ತು ಈಗ ಆಮೇಲೆ ಅದಲ್ಲದೆ ಇನ್ನೊಂದು ಇಲ್ಲಿ ಇಷ್ಟ ಆಗಿದ್ದ ವಿಚಾರ ಏನಂತಂದರೆ, ಇಲ್ಲಿ ಇವ್ರಿಗೆ ಕರೆಂಟು ಹಳ್ಳಿಲಿ ಸಿಗುತ್ತೆ, ಬಟ್ ಇಲ್ಲಿ ಇವರು ಹೊಲ್ದ ಹತ್ರ ಇಲ್ಲ. ಇವರು ಸೋಲಾರ್ ಯೂಸ್ ಮಾಡ್ಕೊಂಡು ಹ್ಯಾಪಿಯಾಗಿ ಫೋನ್ ಜಾಸ್ತಿ ಯೂಸ್ ಮಾಡಲ್ಲ. ಆಮೇಲೆ ಟಿ ವಿ ನೋಡಲ್ಲ. ಏನೇ ಇದ್ದರೂ ಕೂಡ ಇವರು ಫ್ಯಾಮಿಲಿ ಎಲ್ಲ ಜೊತೇಲಿ ಕೂತ್ಕೊಂಡು ಮಾತಾಡ್ತಾರೆ, ಜೊತೇಲಿ ಊಟ ಮಾಡ್ತಾಯಿರ್ತಾರೆ. ಕಮ್ಯುನಿಕೇಷನ್ ಜಾಸ್ತಿ ಇದೆ ಅಲ್ಲಿ. ನಾವು ಸಿಟಿಗಳಲ್ಲಿ ನಮ್ಮ ಕಡೆ ಎಲ್ಲ ನೋಡ್ತೀವಲ್ಲ, ಪಕ್ಕದಲ್ಲೇ ಜನ ಇದ್ದರೂ ಕೂಡ ಫೋನ್ ತೆಗೆದು ಮಾತಾಡೋದಿಲ್ಲ. ಪಕ್ಕದಲ್ಲೇ ಫೋನ್ ನೋಡ್ತಿರ್ತಾರೆ, ಮಾತಾಡೋಲ್ಲ. ಬಟ್ ಹಿಂಗಲ್ಲ, ಇಲ್ಲಿ ಫೋನ್ ಎಲ್ಲೋ ಇಟ್ಟಿರ್ತಾರೆ, ಎಲ್ಲರೂ ಅವರು ಕೂತ್ಕೊಂಡು ಮಾತಾಡ್ತಾ ನಗ್ತಾ ಇರ್ತಾರೆ. ಚೆನ್ನಾಗಿ ಅನ್ನಿಸ್ತು, ಖುಷಿ ಆಯಿತು. ನಮ್ಮಂಗೆ ರೈಸ್ ಗೀಸ್ ಏನು ತಿನ್ನೋದಿಲ್ಲ. ಒಂದು 3 ರೋಟಿ ತಿಂದೆ, ಓಕೆ. ತಿಂದು ಹೊರಗಡೆ ಬಂದೆ, ಹಿಂಗೆ ವಾಕ್ ಮಾಡ್ಕೊಂಡು. ಬ್ಯಾಟ್ರಿ ಇಟ್ಕೊಂಡು ಓಡಾಡಬೇಕು, ಇಲ್ಲಾಂದರೆ ಅವುಗಳೇ ಓಡಾಡ್ತಾ ಇರ್ತವೆ, ಕಷ್ಟ. ಅದಕ್ಕೆ ಬ್ಯಾಟ್ರಿ ಕ್ಯಾರಿ ಮಾಡ್ತಾಯಿದ್ದೆ. ಖುಷಿ ಆಯಿತು ಇದೆಲ್ಲ ನೋಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನಿಮಗೇನಾರ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಥರ ಟ್ರೈ ಮಾಡ್ತೀನಿ. ಸೊ ಅಲ್ಲಿವರೆಗೂ ಬಾಯ್.